ಪ್ರತಿನಿತ್ಯ ಅತ್ಯಂತ ಹೆಚ್ಚಿಗೆ ಬರ್ತಾ ಇರುವಂತಹ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ, ಪ್ರತಿನಿತ್ಯ ಯಾವ ಸಮಯಕ್ಕೆ ನಾವು ಆಹಾರವನ್ನು ಸೇವನೆ ಮಾಡಬೇಕು? ನಾನು ಬ್ರೇಕ್ಫಾಸ್ಟ್ ಎಷ್ಟು ಗಂಟೆಗೆ ಮಾಡಲಿ, ಲಂಚನ್ನು ಎಷ್ಟು ಗಂಟೆಗೆ ತೆಗೆದುಕೊಳ್ಳಿ, ಡಿನ್ನರ್ ಯಾವಾಗ ಮಾಡಿದರೆ ಸೂಕ್ತ? ಇಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ನೀವೆಲ್ಲರೂ ಕೇಳ್ತಾ ಇರುವಂಥದ್ದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ದೇನೆ. ಹಾಗಾಗಿ ಇವತ್ತಿನ ಈ ವಿಡಿಯೋ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿ ನಾನು ಮಾಡ್ತಾ ಇದ್ದೇನೆ. ನಮಸ್ಕಾರ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ಆಯುರ್ವೇದ ಸಂಬಂಧ ಅಥವಾ ಆರೋಗ್ಯ ಸಂಬಂಧಪಟ್ಟಂತಹ ಮಾಹಿತಿಗಳ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಲಭ್ಯವಿರುತ್ತೆ. ಅಷ್ಟೇ ಅಲ್ಲದೆ ನಾವು ನಮ್ಮ ಚಾನಲ್ನಲ್ಲಿ ಲೈವ್ ಬಂದಾಗ ಕೂಡ ನಿಮಗೆ ಆ ನೋಟಿಫಿಕೇಶನ್ ಸಿಗತ್ತೆ. ಇನ್ನು ಯಾವ ಸಮಯದಲ್ಲಿ ಆಹಾರ ತೆಗೆದುಕೊಳ್ಬೇಕು, ಯಾವಾಗ ಊಟ ಮಾಡುವುದು ಸೂಕ್ತ, ಯಾವಾಗ ತಿಂಡಿ ತಿನ್ನುವುದು ಸೂಕ್ತ, ಇದಕ್ಕೆ ಆಯುರ್ವೇದ ಏನನ್ನತ್ತೆ? ಗಡಿಯಾರವನ್ನು ನೋಡಿ ಆ ಸಮಯಕ್ಕೆ ಸರಿಯಾಗಿ ಊಟ ಮಾಡುವಂತ ಆಯುರ್ವೇದ ಹೇಳತ್ತಾ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮಾಹಿತಿಯನ್ನ ಪೂರ್ತಿಯಾಗಿ ಪಡೆದುಕೊಳ್ಳಲು ದಯವಿಟ್ಟು ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೇನೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ, ನಿಮ್ಮ ಸಂಬಂಧಿಕರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲಿಕ್ಕೆ ಮರಿಬೇಡಿ. ಆಯುರ್ವೇದ ಶಾಸ್ತ್ರದ ಪ್ರಕಾರದಲ್ಲಿ ಆಹಾರ ಅನ್ನುವಂಥದ್ದು ಒಂದು ಯಜ್ಞದ ರೀತಿಯಲ್ಲಿ, ಇದೊಂದು ಪುಣ್ಯದ ಕೆಲಸ. ಆಹಾರ ಸೇವನೆ ಅನ್ನುವಂಥದ್ದು, ಈ ಆಹಾರ ಸೇವನೆಯನ್ನ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ತುಂಬಾ ವಿವರವಾದಂತಹ ಮಾಹಿತಿಗಳು ಆಯುರ್ವೇದ ಶಾಸ್ತ್ರದಲ್ಲಿ ಲಭ್ಯವಿದೆ. ಅದರಲ್ಲಿ ಕೆಲವೊಂದಿಷ್ಟು ಮುಖ್ಯವಾದ ವಿಷಯ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಾದ್ರೆ, ಆಹಾರ ಯಾವಾಗ ತಿನ್ಬೇಕು ಅಂದಾಗ ಜೀರ್ಣ ಆಹಾರದ ಲಕ್ಷಣಗಳನ್ನ ನಮ್ಮ ಸಂಹಿತೆಗಳು ಹೇಳುತ್ತೆ. ಅಂದರೆ ಮೊದಲು ತಿಂದ ಆಹಾರ ಪಚನವಾದ ನಂತರ ಎರಡನೇ ಆಹಾರ ತೆಗೆದುಕೊಳ್ಬೇಕು. ಇಲ್ಲಿ ಸಮಯವನ್ನಾಗಲಿ ಅಥವಾ ಇಷ್ಟೇ ಗಂಟೆಗೆ ತಿನ್ನು, ಇದನ್ನೇ ತಿನ್ನು ಅಂತ ಹೇಳಿರೋಕ್ಕಿಂತ ನಿನ್ನ ಅಗ್ನಿಯನ್ನ ಗಮನಿಸಿ ತಿನ್ನು, ನಿನ್ನ ಹಸಿವಿಗೆ ಅನುಗುಣವಾಗಿ ತಿನ್ನು, ನಿನ್ನ ಹಸಿವಿನ ಆಧಾರದ ಮೇಲೆ ನಿನ್ನ ಆಹಾರದ ಸಮಯವನ್ನ ನಿರ್ಧಾರ ಮಾಡು ಅಂತ ಆಯುರ್ವೇದ ಹೇಳುತ್ತೆ. ಕನ್ಫ್ಯೂಸಿಂಗ್ ಅನ್ನಿಸ್ತಾ ಇದೆ ಅಲ್ವಾ? ಏನ್ ಡಾಕ್ಟ್ರೆ ಹೀಗೆ ಹೇಳ್ತಿದ್ದೀರಲ್ಲ, ನಾವೆಲ್ಲ ಸಮಯಕ್ಕೆ ಸರಿಯಾಗಿ ತಿನ್ಬೇಕಲ್ವಾ, ಇಷ್ಟು ಗಂಟೆ ಅಂದ್ರೆ ತಿನ್ಬಿಡ್ಬೇಕು, ಅವಾಗಷ್ಟೇ ಆರೋಗ್ಯ ಸಿಗತ್ತೆ ಅಂತ ನೀವು ಅಂದ್ಕೊಂಡಿರ್ತಿರ್ಬಹುದಲ್ವಾ? ಇಷ್ಟು ಗಂಟೆಗೆ ಸರಿಯಾಗಿ ತಿನ್ಬೇಕು ಅಂತ ನಿಮ್ಮ ದಿನಚರಿಯಲ್ಲಿ ಒಂದು ಸಮಯವನ್ನ ನಿರ್ದಿಷ್ಟ ಮಾಡಿಕೊಳ್ಳೋದು ಖಂಡಿತ ತಪ್ಪಲ್ಲ. ಆದ್ರೆ ಹಸಿವಾಗಲಿ ಆಗದೇ ಇರಲಿ ಆ ಸಮಯಕ್ಕೆ ತಿನ್ನಲೇಬೇಕು ಎಂದು ಒತ್ತಾಯಪೂರ್ವಕವಾಗಿ ತಿನ್ನುವಂಥದ್ದು ನಮ್ಮ ದೇಹದಲ್ಲಿ ಆಮ ಸಂಚಯಕ್ಕೆ ಕಾರಣವಾಗಬಹುದು. ಆಮ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಬಂದಾಗ ಸ್ರೋತೋರೋಧ, ಫಲಭ್ರಂಶ, ಗೌರವ, ಅನಿಲ ಮೂಢತಃ, ಆಲಸ್ಯ, ಅಪಕ್ತಿ, ನಿಷ್ಠೀವ, ಮಲಸಂಗ, ಅರುಚಿಕ್ಲಮ ಅನ್ನುವಂತಹ ಇದಿಷ್ಟು ಲಕ್ಷಣಗಳು ನಿಮ್ಮ ದೇಹದಲ್ಲಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇದನ್ನ ನಿಮ್ಗೆ ಭಯಪಡಿಸ್ಲಿಕ್ಕೆ ಹೇಳ್ತಾ ಇರುವಂಥದ್ದಲ್ಲ. ಹಾಗೆ ಇದರ ಅರ್ಥ ಏನಾದರೂ ನಿಮಗೆ ಕನ್ನಡದಲ್ಲಿ ಸಹ ಬೇಕಂತಂದ್ರೆ ಅದಕ್ಕೋಸ್ಕರವೇ ಆಮದ ಲಕ್ಷಣಗಳು ಮತ್ತು ಆಮ ಉಂಟಾದಾಗ ದೇಹದಲ್ಲಿ ಯಾವ ರೀತಿಯ ಸಿಂಪ್ಟಮ್ಸ್ ಬರುತ್ತೆ ಅನ್ನೋದಕ್ಕೇನೆ ಸವಿವರವಾಗಿ ಒಂದು ವಿಡಿಯೋನ ಮಾಡ್ತೀನಿ. ದಯವಿಟ್ಟು ಕಮೆಂಟಲ್ಲಿ ಆಮ ಅಂತ ಟೈಪ್ ಮಾಡಿ. ಆಮ ಅಥವಾ ಆಮದ ಲಕ್ಷಣಗಳು ಅಂತ ನೀವು ಟೈಪ್ ಮಾಡಿದ್ರೆ ಮುಂದಿನ ವಿಡಿಯೋದಲ್ಲಿ ಸವಿವರವಾಗಿ ಆಮದ ಗುಣಲಕ್ಷಣಗಳು ಮತ್ತೆ ನಿಮ್ಮ ದೇಹದಲ್ಲಿ ಆಮ ಆಗಿದೆಯೋ ಇಲ್ವೋ ಅಂತ ನೀವೇ ಹೇಗೆ ಅರ್ಥಕೊಳ್ಬಹುದು ಅನ್ನೋದ್ರ ಕುರಿತು ವಿವರವಾದ ವಿಡಿಯೋವನ್ನ ಮಾಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇರೋದೇನು, ಜೀರ್ಣ ಆಹಾರ ಲಕ್ಷಣಗಳು. ಅಂದರೆ ನೀವು ಆಹಾರ ಸೇವನೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀರಾ ಅಂತ ನಿಮ್ಮ ದೇಹ ನಿಮ್ಗೆ ಹೇಳೋದು ಯಾವಾಗ? ಈ ಜೀರ್ಣ ಆಹಾರ ಲಕ್ಷಣದಲ್ಲಿ ಏನೇನು ವಿಷಯಗಳು ಬರುತ್ತೆ, ಯಾವ್ಯಾವ ಅಂಶಗಳನ್ನ ನಾವು ಗಮನಿಸಬೇಕಾಗತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ನೋಡಿ, ಮೊಟ್ಟ ಮೊದಲನೇದಾಗಿ ಹಳೆ ಆಹಾರ ಜೀರ್ಣ ಆಗಿದೆ ಅಂತ ನೀವೆಲ್ಲರೂ ಅಂದ್ಕೊಳ್ಳೋದು ಹೇಗೆ? ಹಸಿವೆ ಆಯ್ತು ಅಂತಂದ್ರೆ ಜೀರ್ಣ ಆಯ್ತು ಅಂತ. ಆದ್ರೆ ನಿಮಗೆ ಗೊತ್ತಿದೆಯಾ, ಫಾಲ್ಸ್ ಹಂಗರ್ ಅನ್ನುವಂಥ ಒಂದು ಅಂಶ ಇರುತ್ತೆ. ಅಥವಾ ಕೆಲವೊಮ್ಮೆ ನಮ್ಗೆ ಹಸಿವೆ ಆಗದಿದ್ರೂ ಸಹ ಬೇರೆಯವರು ತಿನ್ನೋದು ನೋಡಿದಾಗ ನಮ್ಗೆ ಹಸಿವೆ ಅಂತ ಅನ್ಸತ್ತೆ. ಅಥವಾ ನಮಗ್ ಹಸಿವೆ ಇಲ್ಲದಿದ್ರೂ ಸಹ ಊಟದ ಸಮಯ ಆಯ್ತು ಅಂತ ನಮ್ಗೆ ಹಸಿವೆ ಅಂತ ಆಗತ್ತೆ. ಅಥವಾ ಮಾನಸಿಕವಾಗಿ ದುಃಖ, ಬೇಜಾರು, ಬಳಲಿಕೆ, ಏನೋ ಒಂಥರ ಮನಸ್ತಾಪ, ಆಲಸ್ಯ, ಈ ವಿಷಯದಲ್ಲಿ ಕೂಡ ಹಸಿವೆ ಅಂತ ಅನ್ಸತ್ತೆ. ಒಬ್ಸರ್ವ್ ಮಾಡಿದ್ದೀರಾ? ಆದರೆ ಇವೆಲ್ಲವೂ ಕೂಡ ಫಾಲ್ಸ್ ಹಂಗರ್ ಆಗಿರುತ್ತೆ. ಸೊ ಆಯುರ್ವೇದ ಶಾಸ್ತ್ರದ ಪ್ರಕಾರ ಹೇಳ್ತಾರೆ, ಕೇವಲ ಹಸಿವೆ ಒಂದನ್ನೇ ಗಮನದಲ್ಲಿಟ್ಕೊಂಡು
ನಿಮ್ಮ ಜೀರ್ಣ ಆಹಾರ ಲಕ್ಷಣವನ್ನ ನಾವು ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಿದ್ರೆ ಯಾವ್ಯಾವ ಅಂಶಗಳನ್ನ ನೀವು ಗಮನದಲ್ಲಿಟ್ಕೋಬೇಕು? ಉದ್ಗಾರ ಶುದ್ಧಿ, ಉತ್ಸಾಹ, ವೇಗೋತ್ಸರ್ಗ ತಥೈವ ಚ ಲಘುತಾ ಕ್ಷುತ್ ಪಿಪಾಸಾ ಚ ಜೀರ್ಣ ಆಹಾರಸ್ಯ ಲಕ್ಷಣಂ. ಉದ್ಗಾರ ಶುದ್ಧಿ, ಮೊಟ್ಟ ಮೊದಲನೇದಾಗಿ ಯಾವ ರೀತಿಯಲ್ಲಿ ನಾವು ಊಟ ಮಾಡಿದ ತಕ್ಷಣ ನಮ್ಗೊಂದು ತೇಗ್ ಬರುತ್ತೆ ಹೊಟ್ಟೆ ತುಂಬ್ತು ಅಂತ ಅನ್ನೋದಕ್ಕೆ, ಅಥವಾ ಯಾವಾಗ ನಮ್ಗೆ ನೀವು ಹೆವಿ ಮೀಲ್ ಎಲ್ಲ ತಗೊಂಡ್ರೆ, ಮದ್ವೆ ಮನೇಲಿ ಊಟ ಮಾಡಿದ್ರೆ, ಊಟ ಆಗಿ ಒಂದ್ 2-3 ಗಂಟೆ ಅಥವಾ ಸಂಜೆ ಕೂಡ ಒಮ್ಮೊಮ್ಮೆ ತೇಗ್ ಬರುತ್ತೆ. ತೇಗ್ ಮಾಡಿದಾಗ ಮಧ್ಯಾಹ್ನ ಊಟದ ಸ್ಮೆಲ್, ಆ ಮಸಾಲೆ ಸ್ಮೆಲ್ ನಿಮ್ಮ ಆಹಾರದಲ್ಲಿ ಬರುತ್ತೆ. ಅದೇ ರೀತಿ ಆಹಾರ ಸಂಪೂರ್ಣವಾಗಿ ಜೀರ್ಣ ಆದ ಮೇಲೆ, ನಿಮ್ಮ ದೇಹದಿಂದ ಅದು ಹೊರ ಹೋದ ಮೇಲೆ ಉದ್ಗಾರ ಶುದ್ಧಿ, ಅಥವಾ ಅಟ್ಲೀಸ್ಟ್ ಈ ಹೊಟ್ಟೆಯನ್ನ ದಾಟಿ ಮುಂದಕ್ಕೆ ಅದು ಹೋದ್ರೆ ಉದ್ಗಾರ ಶುದ್ಧಿ ನಮ್ಗೆ ಕಾಣುತ್ತೆ. ಅಂದ್ರೆ ಶುದ್ಧವಾದ ಉದ್ಗಾರ, ತೇಗ್ ಬರುತ್ತೆ. ಆದ್ರೆ ಆ ತೇಗಿನಲ್ಲಿ ನೀವು ಮೊದಲು ತಿಂದಂತಹ ಆಹಾರದ ಯಾವುದೇ ರುಚಿಯಾಗಲಿ, ಪರಿಮಳ, ವಾಸನೆಯಾಗಲಿ ಇರೋದಿಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ಆ ಒಂದು ತೇಗು ಹುಳಿಯಾಗಲಿ, ಕಹಿಯಾಗಲಿ ರುಚಿಯನ್ನ ಹೊಂದಿರೋದಿಲ್ಲ. ಕೆಲವೊಮ್ಮೆ ಖಾರದ ತೇಗ್ ಬರ್ಬೋದು, ಹುಳಿಯ ತೇಗ್ ಬರ್ಬೋದು, ಅಥವಾ ಕಹಿ ತೇಗು ಬರ್ಬೋದು. ಇದೆಲ್ಲ ಏನನ್ನ ಹೇಳುತ್ತೆ? ನಿಮಗೆ ಕಹಿ ತೇಗ್ ಬರ್ತಾ ಇದೆ, ಹುಳಿ ತೇಗ್ ಬರ್ತಾ ಇದೆ, ಹಾಗೂ ಖಾರದ ತೇಗ್ ಬರ್ತಿದೆ ಅಂದ್ರೆ ಆಹಾರ ಇನ್ನ ನಿಮ್ಮ ಹೊಟ್ಟೆಯಲ್ಲಿಯೇ ಇದೆ. ಇಂತಹ ಸಮಯದಲ್ಲಂತೂ ನೀವು ಖಂಡಿತ ಆಹಾರ ಸೇವನೆ ಮಾಡಬಾರ್ದು. ಅದು ಮಧ್ಯಾಹ್ನ ಯಾವುದೇ ಸಮಯ ಆಗಿರ್ಲಿ. ಆದ್ರೆ ಹುಳಿ ತೇಗು, ಕಹಿ ತೇಗೆಲ್ಲ ಬರ್ತಿದೆ ಅಂತಂದ್ರೆ ನಿಮ್ಮ ದೇಹದಲ್ಲಿ ಆಹಾರ ಇನ್ನೂ ಪಚನವಾಗಿಲ್ಲ, ಅಜೀರ್ಣಾವಸ್ಥೆಯಲ್ಲಿದೆ. ಆ ಅಜೀರ್ಣಾವಸ್ಥೆಯಲ್ಲಿರುವಂತಹ ಆಹಾರಕ್ಕೆ ನೀವೆಷ್ಟು ಮತ್ತೆ ಆಹಾರವನ್ನು ಹಾಕಿದ್ರೆ ಸಹ ಅದು ಹಾಳಾಗತ್ತೆ ಹೊರತಾಗಿ ಸರಿಯಾದಂತಹ ಪೌಷ್ಟಿಕಾಂಶ ನಿಮ್ಮ ದೇಹಕ್ಕೆ ಸಿಗೋದಿಲ್ಲ. ಹಾಗೆ ವೇಗ ಧಾರಣೆ ಮಾಡಿರುವಂಥದ್ದು, ಅಥವಾ ನಾವೀಗೇನು ಮಲ ವಿಸರ್ಜನೆ ಮಾಡುವಾಗ, ಮೂತ್ರ ವಿಸರ್ಜನೆ ಮಾಡುವಾಗ ಅದನ್ನ ಕಾರಣಾಂತರಗಳಿಂದ ಕಟ್ಟಿಟ್ಕೊಂಡಿರ್ತೀವಲ್ವಾ, ಅದೇ ಯಾವುದನ್ನು ನಾವು ನಮ್ಮ ದಿನನಿತ್ಯದಲ್ಲಿ ಮಾಡಲೇಬಾರ್ದು ಅಂತ ಆಯುರ್ವೇದ ಹೇಳುತ್ತೆ. ಅಷ್ಟೇ ಅಲ್ಲದೆ ಈ ವೇಗದ ಒಂದು ಗತಿ ಹೇಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಆಹಾರ ಸೇವನೆ ಯಾವಾಗ ಮಾಡಬೇಕು ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ವೇಗದ ಗತಿ ಅಂತ ಅಂದ್ರೆ ಮಲ ತಾನಾಗಿ ನಮ್ಮ ದೇಹದಿಂದ ಹೊರ ಹೋಗಿರ್ಬೇಕು, ನಮಗೆ ಮಲದ ವೇಗ ಪರಿವರ್ತನೆ ಆಗಿರ್ಬೇಕು. ಮಲ, ಮೂತ್ರ, ಸ್ವೇದ, ಈ 3 ನಮ್ಮ ದೇಹದ ಮಲಗಳು ಅಂತ, 3 ವಿಧವಾದ ತ್ರಿಮಲಗಳು ಅಂತ ಹೇಳುವಂಥದ್ದು. ಮಲ ವಿಸರ್ಜನೆ ಆಗಿದ್ಮೇಲೆ ನಿಮ್ಗೆ ಶುದ್ಧ ಉದ್ಗಾರ ಬಂದಿರಬೇಕು, ದೇಹದಿಂದ ಮಲ ವಿಸರ್ಜನೆ ಆಗಿರ್ಬೇಕು. ತದನಂತರದಲ್ಲಿ ನಿಮ್ಮ ದೇಹದಲ್ಲಿ ಆಹಾರ ಸಿದ್ಧತೆ ಆಗ್ತಾ ಇದೆ, ಆಹಾರ ಸೇವನೆಗೆ ನಿಮ್ಮ ಅಗ್ನಿ ಮತ್ತೆ ಪುನಃ ಸಿದ್ಧವಾಗ್ತಾ ಇದೆ ಅಂತ ಇನ್ನೊಂದಿಷ್ಟು ಲಕ್ಷಣಗಳು ಬರುತ್ತೆ. ಉದ್ಗಾರ ಶುದ್ಧಿ. ಉತ್ಸಾಹ, ಉತ್ಸಾಹ ಅಂತಂದ್ರೆ ನಿಮ್ಗೆ ಒಂಥರ ಲವಲವಿಕೆ ಇರಬೇಕು, ಎನರ್ಜೆಟಿಕ್ ನೀವು ಫೀಲ್ ಮಾಡ್ಕೋಬೇಕು. ಆಗ ಹಳೆಯ ಆಹಾರ ಸರಿಯಾಗಿ ಜೀರ್ಣ ಆಗಿದೆ ಅಂತ ಅರ್ಥ. ಆದ್ರೆ ಎಷ್ಟೊಂದು ಜನ ನನಗೆ ಗೊತ್ತಿರೋ ಮಟ್ಟಿಗೆ ಅಯ್ಯೋ ಸುಸ್ತಾಯ್ತು ತಿನ್ನೋದು, ಯಾಕೋ ತಲೆ ಓಡ್ತಾ ಇಲ್ಲ, ಚಾ ಕುಡಿಯೋದು, ಕಾಫಿ ಕುಡಿಯೋದು. ಯಾವಾಗ ನೀವು ತುಂಬಾ ಮಂದ ಫೀಲ್ ಮಾಡ್ತಿದ್ದೀರಾ, ಲೋ ಫೀಲ್ ಮಾಡ್ತಿದ್ದೀರಾ, ಅದರ ಅರ್ಥ ನಿಮ್ಮ ನರಮಂಡಲ ಪೂರ್ತಿಯಾಗಿ ನಿಮ್ಮ ಹೊಟ್ಟೆಯಲ್ಲಿ ಬಾಕಿ ಇರುವಂತಹ ಜೀರ್ಣಕ್ರಿಯೆಯನ್ನ ಮುಗಿಸ್ಲಿಕ್ಕೆ ಕಷ್ಟಪಡ್ತಿದೆ ಅಂತ. ಅಂತಹ ಸಮಯದಲ್ಲಿ ನೀವು ಮತ್ತೆ ಆಹಾರವನ್ನ ಕೊಟ್ರೆ, ಮತ್ತೆ ಕಾಫಿ ಕುಡಿಯೋದು, ಟೀ ಕುಡಿಯೋದು, ಊಟ ಮಾಡೋದು ಮಾಡಿದ್ರೆ ನಿಮಗೆ ಇನ್ನಷ್ಟು ಸುಸ್ತು ಅನ್ಸುತ್ತೆ, ಆಯಾಸ ಅನ್ಸುತ್ತೆ, ವಿನಾಕಾರಣದ ಸುಸ್ತು ನೀವು ಒಬ್ಸರ್ವ್ ಮಾಡಿರ್ಬೋದು. ಹಾಗಾಗಿ ಉತ್ಸಾಹ, ನಿಮಗೆ ಎನರ್ಜೆಟಿಕ್ ಫೀಲ್ ಆಗಬೇಕು, ಊಟ ಮಾಡ್ಲಿಕ್ಕೆ ಒಂದು ಉತ್ಸಾಹ ಇರಬೇಕು, ಉಮೇದಿ ಅಂತ ಹೇಳ್ತಾರೆ ನಮ್ಮ ಕಡೆಯಲ್ಲಿ. ಆ ರೀತಿಯಾದಂತಹ ಭಾವ ಆಹಾರ ಜೀರ್ಣವಾದ ಮೇಲೆ ಬರುತ್ತೆ. ಉದ್ಗಾರ ಶುದ್ಧಿ, ಉತ್ಸಾಹ, ವೇಗೋತ್ಸರ್ಗ, ವೇಗಗಳು ಅಂದ್ರೆ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ಅಥವಾ ಸ್ವೇದ ಬರುವಂಥದ್ದು, ಇದೆಲ್ಲ ಆಯ್ತು ಅಂತಂದಾಗ ಮೊದಲಿನ ಆಹಾರ ಪಚನವಾಗಿದೆ, ಸಂಪೂರ್ಣವಾಗಿ ನಿಮ್ಮ ದೇಹ ಹೊಸ ಆಹಾರ ತೆಗೆದುಕೊಳ್ಳಿಕ್ಕೆ ಸಿದ್ಧವಾಗಿದೆ ಅಂತ ಅರ್ಥ. ಉದ್ಗಾರ ಶುದ್ಧಿ, ಉತ್ಸಾಹ, ವೇಗೋತ್ಸರ್ಗ ತಥೈವ ಚ ಲಘುತ, ನಿಮ್ಮ ಇಡೀ ದೇಹ ಲಘುವಾಗಿ ಫೀಲ್ ಆಗಬೇಕು, ಲೈಟ್ ಫೀಲ್ ಆಗಬೇಕು, ಹಗುರ ಅಂತ ಅನಿಸ್ಬೇಕು. ನಿಮ್ಮ ದೇಹ ಹಗುರ ಅಂತ ಅನಿಸ್ತಾ ಇದೆ ಅಂತಂದ್ರೆ ನೀವು ಆಹಾರ ಸೇವನೆಗೆ ಸಿದ್ಧರಾಗಿದ್ದೀರಾ ಅಂತ ಅರ್ಥ. ಶುದ್ಧ ಉದ್ಗಾರವೂ ಬಂದಿರುತ್ತೆ, ಉತ್ಸಾಹದಿಂದ ನೀವಿರ್ತೀರಾ, ಹಾಗೆ ಮಲ ವಿಸರ್ಜನೆ ಆಗಿರುತ್ತೆ, ಮತ್ತು ಹಗುರ ಅನ್ನೋ ಸ್ವಭಾವ ನಿಮ್ಮ ದೇಹದ ಬಗ್ಗೆ ನಿಮ್ಗೆ ಬಂದಿರುತ್ತೆ. ಈ ಎಲ್ಲ ಲಕ್ಷಣಗಳು ಕೂಡ ನೀವು ಆಹಾರ ಸೇವನೆಗೆ ಸಿದ್ಧರಾಗಿದ್ದೀರಾ ಅನ್ನೋದನ್ನ ತಿಳಿಸುತ್ತೆ. ಉದ್ಗಾರ ಶುದ್ಧಿ, ಉತ್ಸಾಹ, ವೇಗೋತ್ಸರ್ಗ ತಥೈವ ಚ ಲಘುತ ಕ್ಷುತ್ ಪಿಪಾಸ. ನೋಡಿ, ಮುಂದೆ ಬರುವಂತಹ ಕ್ಷುತ್ ಅನ್ನುವಂಥದ್ದು ಹಸಿವು. ಈ ಎಲ್ಲ ಲಕ್ಷಣಗಳ ಜೊತೆಯಲ್ಲಿ ನಿಮಗೆ ಹಸಿವೆಯೂ ಬಂದ್ರೆ
ಆಗ ಖಂಡಿತವಾಗಿ ಇದು ಫಾಲ್ಸ್ ಹಂಗರ್ ಅಲ್ಲ, ನಿಜವಾದ ಹಸಿವು, ನೀವು ಆಹಾರ ಸೇವನೆಗೆ ಸಿದ್ಧರಾಗಿದ್ದೀರಾ ಅಂತ ಅರ್ಥ. ಹಾಗೆ ಪಿಪಾಸ, ಬಾಯಾರಿಕೆಯೂ ಆಗಬೇಕು. ಆಹಾರದ ಜೊತೆಯಲ್ಲಿ ನೀರನ್ನು ಕುಡಿಲಿಕ್ಕೆ ನಮ್ಮ ಗ್ರಂಥಗಳು ಹೇಳುತ್ತೆ. ಅಜೀರ್ಣೇ ಭೇಷಜಂ ವಾರಿ ಜೀರ್ಣೇ ವಾರಿಂ ಬಲಪ್ರದಂ ಭೋಜನೇ ಚ ಅಮೃತಂ ವಾರಿ, ಭೋಜನ ಅಂತೆ ವಿಷಪ್ರದಂ ಅಂತ ಹೇಳ್ತಾರೆ ನಮ್ಮ ಗ್ರಂಥಗಳು ಹೇಳಿರುವಂಥದ್ದು. ಇದರ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಹಾರದ ಜೊತೆ ನೀರು ಕುಡಿಬೇಕಾ ಬೇಡವಾ ಅನ್ನೋದರ ಕುರಿತು ನಿಮಗೆ ಸಂದೇಹ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿರೋ ಆ ಲಿಂಕನ್ನು ಓಪನ್ ಮಾಡಿ ಆ ವಿಡಿಯೋವನ್ನು ನೋಡಿ. ಅಥವಾ ಅದು ಇನ್ನೂ ಅರ್ಥ ಆಗಿಲ್ಲ, ಇನ್ನಷ್ಟು ವಿವರವಾಗಿ ಇದರ ಬಗ್ಗೆ ಮಾಹಿತಿ ಬೇಕು ಅಂತಿದ್ರೆ ಕಮೆಂಟಲ್ಲಿ ನೀರನ್ನು ಕುಡಿಯುವ ವಿಧಾನ ಅಂತ ಕಮೆಂಟ್ ಮಾಡಿ. ಖಂಡಿತ ಮುಂದೆ ನೀರಿನ ಬಗ್ಗೆ ಇರುವಂತಹ ಎಲ್ಲ ನಮ್ಮ ಶಾಸ್ತ್ರೀಯವಾದಂತಹ ರೆಫರೆನ್ಸ್ಗಳನ್ನ ಇಟ್ಟು ಯಾವ ರೀತಿಯಲ್ಲಿ ನೀರಿನ ಸೇವನೆ ಸೂಕ್ತ ಅನ್ನೋದ್ರ ಬಗ್ಗೆ ಇನ್ನೊಂದು ವಿವರವಾದ ವಿವರಣೆಯುಳ್ಳ ವಿಡಿಯೋವನ್ನ ಮಾಡ್ತೀನಿ, ಆಯ್ತಾ? ಸೊ ಉದ್ಗಾರ ಶುದ್ಧಿ, ಉತ್ಸಾಹ, ವೇಗೋತ್ಸರ್ಗ, ತಥೈವ ಚ ಲಘುತ, ಕ್ಷುತ್, ಪಿಪಾಸ ಚ ಜೀರ್ಣ ಆಹಾರಸ್ಯ ಲಕ್ಷಣ. ಈ 6 ವಿಷಯಗಳು, ಈ 6 ಲಕ್ಷಣಗಳೇನಿದೆ ಅಲ್ವಾ, ಇದು ನಿಮ್ಮ ದೇಹದಲ್ಲಿ ನೀವು ಅಬ್ಸರ್ವ್ ಮಾಡಿದ ನಂತರದಲ್ಲಿ ಮತ್ತೆ ಆಹಾರ ಸೇವನೆಗೆ ನೀವು ಸಿದ್ಧ. ಎಷ್ಟೊಂದು ಬಾರಿ ನಮ್ಮ ಅಗ್ನಿ ಮಂದ ಇದ್ದಾಗ ಇಡೀ ದಿನಕ್ಕೆ ಒಂದು ಆಹಾರ ಅಂತ ಅಂದ್ರೆ ನೀವು ತೆಗೆದುಕೊಂಡ ಆಹಾರ ಹೇಗಿರ್ಬೇಕು, ಮತ್ತೆ ಮರುದಿನ ನಿಮ್ಗೆ ಇದೇ ಸಮಯಕ್ಕೆ ಹಸಿವೆ ಆಗ್ಬೇಕು. ಆ ರೀತಿಯಲ್ಲಿ ನಿಮ್ಮ ಆಹಾರದ ಪೋಷಣನ ನೀವು ನಿರ್ಧಾರ ಮಾಡ್ಬೋದು. ಹಾಗೆ ದಿನಕ್ಕೆ 2 ಊಟ ಮಾಡ್ತೀರಾ ಅಂತಂದ್ರೆ ಆ 2 ಊಟಗಳು ಬರೀ ಸಮಯ ಅಂತ ತಿನ್ನೋದಲ್ಲ. 10 ಗಂಟೆ ತಿಂತೀನಿ, 4 ಗಂಟೆಗೆ ತಿಂತೀನಿ, ಆ ಸಮಯ ಅಂತ ತಿನ್ನೋದಕ್ಕಿಂತ ನಿಮ್ಮ ಆಹಾರದ ಪ್ರಮಾಣ ಮತ್ತೆ ಆಹಾರದೊಳಗಿರುವಂತ ಇಂಗ್ರೀಡಿಯೆಂಟ್ಸ್ ಅನ್ನ ನೀವು ಹೇಗೆ ಡಿಸೈಡ್ ಮಾಡಬೇಕು, ಈ ಸಮಯಕ್ಕೆ ದಿನದಲ್ಲಿ 2 ಬಾರಿ ನನಗೆ ಈ ಜೀರ್ಣ ಆಹಾರ ಲಕ್ಷಣಗಳು ಬರಬೇಕು, ತದನಂತರದಲ್ಲಿ ನಾನು ಆಹಾರ ಸೇವನೆ ಮಾಡಬೇಕು. ಹಾಗೆ ನೀವು ಪ್ಲಾನ್ ಮಾಡಿಕೊಂಡಾಗ ದ್ವಿಕಾಲ ಭೋಜನ ಮಾಡ್ಬೋದು. ಇನ್ನು 3 ಬಾರಿ ಆಹಾರ ಸೇವನೆ ಮಾಡ್ತೀರಾ ಅಂದ್ರೆ ಆಗ ಪ್ರಮಾಣ ಇನ್ನಷ್ಟು ಕಡಿಮೆ ಆಗಬೇಕು, ಜೀರ್ಣಕ್ರಿಯೆಗೆ ಇನ್ನಷ್ಟು ಸುಲಭವಾಗೋ ರೀತಿಯ ಆಹಾರಗಳಿರ್ಬೇಕು. ಆ ಒಂದು ಆಹಾರವನ್ನ ನೀವು ತೆಗೆದುಕೊಳ್ಳುವಾಗ ಪ್ಲಾನಿಂಗ್ ಹೇಗಿರ್ಬೇಕು, ದಿನದಲ್ಲಿ 3 ಬಾರಿ ನಿಮಗೆ ಈ ಎಲ್ಲ ಲಕ್ಷಣಗಳು ಕಾಣಿಸ್ಕೊಂಡು ನೀವು ಆಹಾರ ಸೇವನೆಗೆ ಸಿದ್ಧ ಅಂತ ನಿಮ್ಮ ದೇಹ ನಿಮ್ಗೆ ಅನುಮತಿಯನ್ನ ನೀಡಿ ನೀವು ಆಹಾರವನ್ನ ತೆಗೆದುಕೊಳ್ಬೇಕು. ಇಲ್ಲಿ ಈಗಾಗಲೇ ನಿಮ್ ತಲೆಯಲ್ಲಿ ಇನ್ನೊಂದು ಪ್ರಶ್ನೆ ಬಂದಿರ್ಬೋದು, ಹಾಗಿದ್ರೆ ದಿನಕ್ಕೆ ಎಷ್ಟು ಸಲ ಮೋಷನ್ ಆಗೋದು ನಾರ್ಮಲ್? ದಿವಸಕ್ಕೆ 2 ಸತಿ ಮೋಷನ್ ಆದ್ರೆ ಓಕೆನಾ, 3 ಸತಿ ಮೋಷನ್ ಆದ್ರೆ ಓಕೆನಾ, ಒಂದೇ ಸತಿ ಮೋಷನ್ ಆಗ್ಬೇಕಾ, ಅಥವಾ 2 ರಿಂದ 3 ಬಾರಿ ಮೋಷನ್ ಆಯ್ತು ಅಂತಂದ್ರೆ ಅದು ತಪ್ಪಾ ಸರಿನಾ? ಈ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಮೂಡಿರ್ಬೋದು. ಮಲ ಪ್ರವೃತ್ತಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಆಯುರ್ವೇದದಲ್ಲಿ ತುಂಬಾ ವಿವರವಾದ ಮಾಹಿತಿ ಲಭ್ಯವಿದೆ. ನಿಮ್ಗೇನಾದ್ರೂ ಈ ವಿಷಯದ ಕುರಿತು ಮಾಹಿತಿ ಬೇಕಂತಂದ್ರೆ ದಯವಿಟ್ಟು ಮಲ ಪ್ರವೃತ್ತಿ, ಮಲ ವಿಸರ್ಜನೆ ಅನ್ನುವಂತಹ ಕಮೆಂಟ್ ಅನ್ನ ಮಾಡಿ. ಖಂಡಿತ ನಾನು ಮುಂದಿನ ಒಂದು ವಿಡಿಯೋಗಳಲ್ಲಿ ಮಲ ವಿಸರ್ಜನೆಯ ಬಗ್ಗೆ, ಮಲ ಪ್ರವೃತ್ತಿಯ ಬಗ್ಗೆ ಆಯುರ್ವೇದ ಶಾಸ್ತ್ರಗಳು ಏನು ಹೇಳುತ್ತೆ ಅದನ್ನ ಶಾಸ್ತ್ರೋಕ್ತವಾಗಿ ರೆಫರೆನ್ಸ್ ಸಹಿತವಾಗಿ ನಿಮ್ಮೆದ್ರು ಇನ್ನೊಂದು ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಲ್ವಾ. ಹೀಗೆ ಈ 6 ಲಕ್ಷಣಗಳು ಬಾರದೆ ಆಹಾರ ಸೇವನೆ ಮಾಡಬೇಡಿ. ಈ 6 ಲಕ್ಷಣಗಳನ್ನ ಗಮನಿಸಿ ತದನಂತರದಲ್ಲಿ ನೀವು ಆಹಾರ ಸೇವನೆಗೆ ಸಿದ್ಧರಾಗಿದ್ದೀರಾ. ಆಗ ಆಹಾರ ಸೇವನೆ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಆರೋಗ್ಯ ವೃದ್ಧಿ ಆಗತ್ತೆ, ನಿಮ್ಮ ದೇಹದಲ್ಲಿ ಚೈತನ್ಯ ವೃದ್ಧಿ ಆಗತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ಚಯಾಪಚಯ ಕ್ರಿಯೆಗಳು ಕೂಡ ತುಂಬಾ ಸುಲಲಿತವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಹಾಗೆ ಇವತ್ತಿನ ಈ ಒಂದು ವಿಷಯದ ಬಗ್ಗೆ ನಾನು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನಿಮ್ಮೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ವಾಟ್ಸಪ್, ಫೇಸ್ಬುಕ್, ಟೆಲಿಗ್ರಾಮ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ನಮ್ಮ ವಿಡಿಯೋ ಲಿಂಕನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹೆಚ್ಚಿನವರಿಗೆ ಈ ಮಾಹಿತಿಯನ್ನು ತಲುಪಲಿಕ್ಕೆ ನೀವು ಶೇರ್ ಮಾಡೋದ್ರಿಂದ ಸಹಾಯ ಆಗುತ್ತೆ. ಇಲ್ಲಿಯ ತನಕ ಈ ವಿಡಿಯೋವನ್ನು ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡಿದ್ದಾದಲ್ಲಿ ಖಂಡಿತ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಲಭ್ಯ ಇರುತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಎದುರು ಬರ್ತೇನೆ. ಇಂದಿನ ಈ ವಿಡಿಯೋದಲ್ಲಿ ಹೇಳಿದ ಯಾವುದೇ ವಿಷಯದ ಕುರಿತು ಇನ್ನಷ್ಟು ವಿವರವಾದಂತಹ ವಿವರಣೆ ಬೇಕಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಆ ವಿಷಯದ ಕುರಿತು ಮತ್ತೆ ಪುನಃ ಸವಿವರವಾದಂತಹ ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡ್ತೇವೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.